ಶ್ರೀ ಗುರುದೇವ್ ವೀಕ್ಷಕರೇ, 2026 ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು. ಹಾಗಾದ್ರೆ ಈ ವರ್ಷದಲ್ಲಿ ಜನವರಿ ತಿಂಗಳ ಆರಂಭದಲ್ಲೇ ವೃಶ್ಚಿಕ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿದೆ, ಮತ್ತೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಶನಿಯ ನೆರಳು ಈ ತಿಂಗಳು ಸಂಪೂರ್ಣವಾಗಿ ಸರಿದು ಹೋಗಲಿದೆಯೇ? ಜೊತೆಗೆ ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿರುವ ಆಪ್ತರು ಜನವರಿ 15ರ ನಂತರ ಮಂಡಿಯೂರಿ ಶರಣಾಗುವುದು ಹೇಗೆ? ಇನ್ನು ವೃಶ್ಚಿಕ ರಾಶಿಯವರ ಕೈಗೆ ಈ ತಿಂಗಳು ಆಕಸ್ಮಿಕವಾಗಿ ಸಿಗಲಿರುವ ಆ ದೊಡ್ಡ ಮೊತ್ತದ ಹಣದ ಮೂಲ ಯಾವುದು? ಮತ್ತೆ ಅತಿಯಾದ ಅನುಮಾನದಿಂದಾಗಿ ನಿಮ್ಮ ದಾಂಪತ್ಯ ಅಥವಾ ಪ್ರೇಮ ಜೀವನ ಈ ತಿಂಗಳು ಹಳಿ ತಪ್ಪಲಿದೆಯೇ? ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಹಲವಾರು ವಿಷಯಗಳು ಮಾಹಿತಿಗಳು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತ ಕುಜ ಈ ತಿಂಗಳು ಅತ್ಯಂತ ಬಲಶಾಲಿಯಾಗಿದ್ದು ಸಾಹಸ ಸ್ಥಾನ ಮತ್ತು ಸುಖ ಸ್ಥಾನಗಳ ಮೇಲೆ ಪ್ರಭಾವ ಬೀರುವುದರಿಂದ ನೀವು ಅತ್ಯಂತ ಚಟುವಟಿಕೆಯಿಂದ ಇರುತ್ತೀರಿ. ದೈಹಿಕ ಶಕ್ತಿ ಹೆಚ್ಚಾಗಿರುತ್ತೆ. ಪೊಲೀಸ್ ಮತ್ತು ಮಿಲಿಟರಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಅದ್ಭುತವಾಗಿದೆ. ಇನ್ನು ಅತಿಯಾದ ಆತ್ಮವಿಶ್ವಾಸವು ನಿಮ್ಮನ್ನು ಹಾದಿ ತಪ್ಪಿಸಬಹುದು. ಮತ್ತೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಆದರೆ ರಕ್ತದೊತ್ತಡ ಮತ್ತು ಬಿಪಿ ಇರುವವರು ಅತಿ ಜಾಗ್ರತೆಯಿಂದ ಇರಬೇಕು. ಇನ್ನು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡುವುದರಿಂದ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಕಡಿಮೆ ಇರುತ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಹಣ ವ್ಯಯವಾಗಬಹುದು. ಹಳೆಯ ಮನೆ ದುರಸ್ತಿ ಅಥವಾ ವಾಹನ ಬದಲಾವಣೆಗೆ ಮನಸ್ಸು ಮಾಡುತ್ತೀರಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಅನಗತ್ಯ ಆರೋಪಗಳು ಬರಬಹುದು. ತಾಳ್ಮೆಯಿಂದ ಇರುವುದೇ ನಿಮ್ಮ ಅತಿ ದೊಡ್ಡ ಆಯುಧವಾಗಿರುತ್ತೆ ಈ ತಿಂಗಳು. ಇನ್ನು ಶನಿಯು ನಿಮ್ಮನ್ನು ಹಾರ್ಡ್ ವರ್ಕ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾನೆ. ಈಗ ಒಂದು ಸಮಯದಲ್ಲಿ ನಿಮಗೆ ಅತಿ ಕಷ್ಟಕರವಾದಂತ ಒಂದು ಸಂಗತಿಗಳು ಎದುರಾಗುತ್ತವೆ. ಒಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಆರೋಗ್ಯ ಸಮಸ್ಯೆ ಬಂದಾಗ ಹಣದ ಒಂದು ಖರ್ಚುಗಳು ತುಂಬಾ ಇರುತ್ತೆ. ಇನ್ನೊಂದು ಕಡೆ ಕೆಲಸದ ಒತ್ತಡಗಳು ತುಂಬಾ ಇರುತ್ತೆ. ಇದನ್ನ ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳಬೇಕು. ಇನ್ನು ಗುರು ನಿಮ್ಮ ಮಿಥುನ ರಾಶಿಯಲ್ಲಿ ಇರುವುದರಿಂದ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಇದು ನಿಮಗೆ ಅನಿರೀಕ್ಷಿತ ಧನಲಾಭ ತರುತ್ತದೆ. ಮತ್ತೆ ಇನ್ಶೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ. ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್ ಅಂತ ಹೇಳ್ಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ನಂಬಿ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರವಾಗಿರಿ. ವಿಶೇಷವಾಗಿ ಜನವರಿ 10ರ ಒಳಗೆ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಸೂರ್ಯನು 3ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಸೂರ್ಯನು 3ನೇ ಮನೆಯಲ್ಲಿ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾನೆ. ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ. ಸಣ್ಣ ಸಹೋದರರೊಂದಿಗೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿರುತ್ತೆ. ಮತ್ತೆ ಸಂತೋಷದ ವಾತಾವರಣ ಮನೆಯಲ್ಲಿ ಕೂಡಿರುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಸಿಗಲಿದೆ. ರಾಜಕೀಯದಲ್ಲಿ ಇರುವವರಿಗೆ ಅಧಿಕಾರ ಪ್ರಾಪ್ತಿಯ ಯೋಗವಿದೆ. ಸರ್ಕಾರಿ ಕೆಲಸಗಳು ಸುಲಭವಾಗಿ ಮುಗಿಯುತ್ತವೆ. ಇನ್ನು ರಾಹು ಕೇತು ಸಂಚಾರದಿಂದ ಮಕ್ಕಳ ಬಗ್ಗೆ ಚಿಂತೆ ಕಾಡಬಹುದು. ಮತ್ತೆ ಬುದ್ಧಿ ಭ್ರಮಣೆಯಾಗುವ ಸಾಧ್ಯತೆಗಳಿರುತ್ತೆ. ಮಕ್ಕಳ ಕಡೆ ಸ್ವಲ್ಪ ಹುಷಾರಾಗಿರಿ. ಅದು ಸಣ್ಣ ಮಕ್ಕಳು ಆಗಿರಬಹುದು, ಮತ್ತೆ ಇನ್ನು ಹುಟ್ಟಿರುವಂತ ಮಗು ಆಗಿರಬಹುದು. ಈ ಒಂದು ವಿಷಯದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಇನ್ನು ಕೇತುವಿನ ಪ್ರಭಾವದಿಂದ ಲಾಭದ ಹಾದಿಗಳು ಹೆಚ್ಚಾಗುತ್ತವೆ. ಅತಿ ಹಾಸಿಗೆ ಬಿದ್ದು ಷೇರು ಮಾರುಕಟ್ಟೆಯಲ್ಲಿ ಹಣ ಕಳೆದುಕೊಳ್ಳಬೇಡಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂಥದ್ದು ಒಳ್ಳೆಯದು. ನಿಮಗೆ ಎಷ್ಟು ಮಾಡುವುದಕ್ಕೆ ಸಾಧ್ಯವಾಗುತ್ತದೆಯೋ ಅಷ್ಟೇ ನೀವು ಮಾಡಿಕೊಂಡು ಮುಂದುವರಿಯಿರಿ. ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಇನ್ನು ಶುಭ ಕಾರ್ಯಗಳಿಗೆ ಈ ತಿಂಗಳು ಒಳ್ಳೆಯ ದಿನಾಂಕಗಳು ನೋಡುವುದಾದರೆ ಹೊಸ ಉದ್ಯೋಗ ಆರಂಭಕ್ಕೆ ಜನವರಿ 16, 19, 23ನೇ ತಾರೀಕು ಉದ್ಯೋಗಕ್ಕೆ ತುಂಬಾ ಒಳ್ಳೆಯ ದಿನ. ಇನ್ನು ಆಸ್ತಿ ಖರೀದಿ ಮತ್ತು ಗೃಹ ಪ್ರವೇಶಕ್ಕೆ 14, 21, 28 ಈ ದಿನಾಂಕದಲ್ಲಿ ಆಸ್ತಿ ಖರೀದಿ ಮತ್ತು ಗೃಹ ಪ್ರವೇಶ ಮಾಡಬಹುದು. ಮತ್ತೆ 18, 22, 29 ಈ ದಿನಾಂಕದಲ್ಲಿ ಮದುವೆ ಮತ್ತು ನಿಶ್ಚಿತಾರ್ಥ ಮಾತುಕತೆ ಮಾಡಬಹುದು. ಇನ್ನು 15, 25 ಈ ದಿನಾಂಕದಲ್ಲಿ ದೂರದ ಪ್ರಯಾಣ ಮಾಡುವಂತ ಪ್ಲಾನ್ ಮಾಡಬಹುದು.
ಇನ್ನು ವೀಕ್ಷಕರೇ, ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರು ಬೇಗ ಕೋಪಗೊಳ್ಳುತ್ತಾರೆ. ಈ ತಿಂಗಳು ಕೋಪವನ್ನೇ ಬಂಡವಾಳ ಮಾಡಿಕೊಳ್ಳಬೇಡಿ, ಶಾಂತಿಯಿಂದ ವರ್ತಿಸಬೇಕಾಗುತ್ತೆ. ಮತ್ತೆ ಕೃಷಿ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಸಣ್ಣ ಪ್ರಮಾಣದ ಹೂಡಿಕೆ ಆರಂಭಿಸಿ, ಅದು ಭವಿಷ್ಯದಲ್ಲೇ ದೊಡ್ಡದಾಗಿ ಬೆಳೆಯುತ್ತದೆ. ನಿಮ್ಮ ಯಶಸ್ಸಿನ ಪ್ಲಾನ್ಗಳನ್ನ ಕೆಲಸ ಮುಗಿಯುವವರೆಗೂ ಯಾರಿಗೂ ಹೇಳಬೇಡಿ, ಅದನ್ನ ಗುಪ್ತವಾಗಿ ನೀವು ನಿಭಾಯಿಸಿಕೊಂಡು ಹೋಗಬೇಕು. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆ ಹಣದ ಜಾಮೀನು ನಿಲ್ಲಬೇಡಿ, ಯಾಕಂದ್ರೆ ಅಲ್ಲಿ ನಿಮಗೆ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಹಣದ ವಿಚಾರದಲ್ಲಿ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ವ್ಯವಹಾರ ಮಾಡಿ. ಬೆಂಕಿಯಿಂದ ಅಥವಾ ವಿದ್ಯುತ್ ಉಪಕರಣಗಳಿಂದ ದೂರ ಇರಿ. ಇನ್ನು ನರಗಳ ದೌರ್ಬಲ್ಯ ಅಥವಾ ಮೂಳೆ ನೋವಿನ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯನ ಚೆನ್ನಾಗಿ ನೋಡಿಕೊಳ್ಳಿ. ಒಳ್ಳೆಯ ಪದಾರ್ಥದ ಆಹಾರಗಳನ್ನ ಸೇವನೆ ಮಾಡಿ. ಮತ್ತೆ ಪ್ರತಿನಿತ್ಯ ಬೆಳಿಗ್ಗೆ ವ್ಯಾಯಾಮ, ಧ್ಯಾನ ಅಥವಾ ವಾಕಿಂಗ್ ಮಾಡುವಂಥದ್ದು ಇನ್ನಷ್ಟು ಆರೋಗ್ಯಕ್ಕೆ ತುಂಬಾ ಅನುಕೂಲಗಳು ಉಂಟು ಮಾಡುತ್ತದೆ. ಇನ್ನು ವೃಶ್ಚಿಕ ರಾಶಿಯವರು, ನೀವು ಯಾವುದೇ ಕಷ್ಟವನ್ನು ಎದುರಿಸಿ ನಿಲ್ಲುವ ಛಲಗಾರರು. ವಿಧಿಯು ನಿಮ್ಮನ್ನು ಪರೀಕ್ಷಿಸುತ್ತಿದೆ ಎಂದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಮೀಸಲಿಟ್ಟಿದೆ ಎಂದೇ ಅರ್ಥ. ಶನಿಯ ಕಾಟ ಈಗ ಅಂತಿಮ ಹಂತದಲ್ಲಿದೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮಲ್ಲಿರುವ ಹೋರಾಟ ಗುಣವೇ ನಿಮ್ಮನ್ನು ವಿಜಯದ ಹಾದಿಗೆ ಕರೆದೊಯ್ಯುತ್ತದೆ. ಯಾರು ಇಲ್ಲದಿದ್ದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಅನುಗ್ರಹ ನಿಮ್ಮ ಕೈಯಲ್ಲಿ ಹಿಡಿಯಲಿದೆ. ಎದೆಯುಬ್ಬಿಸಿ ನಡೆಯಿರಿ. ಈ ತಿಂಗಳು ನೀವು ಗೆಲ್ಲಲೇಬೇಕು. ಇನ್ನು ವೀಕ್ಷಕರೇ, ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ವೃಶ್ಚಿಕ ರಾಶಿಯವರು ಪ್ರತಿದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಜಪ ಮಾಡಿ ಮತ್ತು ಮಂಗಳವಾರ ಕೆಂಪು ಹೂವುಗಳಿಂದ ಪೂಜೆ ಮಾಡಿ, ಜೊತೆಗೆ ದಿನಕ್ಕೆ 3 ಬಾರಿ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಶನಿ ಮತ್ತು ಕುಜ ದೋಷ ನಿವಾರಣೆಯಾಗುತ್ತದೆ. ಇನ್ನು ಶನಿವಾರದ ದಿನ ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಅನ್ನದಾನ ಮಾಡಿ. ಜೊತೆಗೆ ಕೆಂಪು ಬಣ್ಣದ ಬೇಳೆಯನ್ನು ತೊಗರಿಬೇಳೆ ದಾನ ಮಾಡಿ. ಇದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.